ನಾನು ಮತ್ತಷ್ಟು ಕುಗ್ಗೋ ಹಾಗೆ ಮಾಡಿಬಿಟ್ರಿ. ನನ್ನ ಕಷ್ಟಗಳಿಗೆ ನೀವು ಸ್ಪಂದಿಸಲಿಲ್ಲ. ಕಲ್ಲು ಹಾಗಾಗ್ಬಿಟ್ರಿ ನೀವು. ಈಗಲೂ ಹಾಗೆ ಇರಬೇಕಾಗಿತ್ತು. ಅವನ ಹತ್ರ ಕೈ ಮುಗ್ದು ಬೇಡ್ಕೊಳ್ಳೋದಕ್ಕೆ ಹೋದ್ರಿ ನೀವು. ಅವನ ಹತ್ರ ನೀವು ಕೈ ಮುಗ್ದು ಬೇಡ್ಕೊಳ್ಳೋ ಬದಲು ಆರ್ಯನ ಹತ್ರ ನೀವು ಕೇಳ್ಕೊಂಡಿದ್ದಿದ್ರೆ ಅವನು ಖಂಡಿತವಾಗ್ಲೂ ಒಪ್ಕೊಳ್ತಾ ಇದ್ದ. ಯಾಕೆ ಹಾಗೆ ಮಾಡಿಲ್ಲ? ನಿಮ್ಮ ಮಗ ನಿಮಗೆ ಸೋಲೋದು ಇಷ್ಟ ಇಲ್ವಾ? ಅದು ಹಾಗಲ್ಲ. ಪ್ಲೀಸ್ ಸೂರ್ಯ ಅವರೇ, ಏನು ಹೇಳಬೇಡಿ. ನಾನು ಒಂಟಿಯಾಗಿರಬೇಕು. ಪ್ಲೀಸ್ ಲೀವ್ ಮೀ ಅಲೋನ್. ನೋಡು ಜಾಸ್ಮಿನ್, ನೀನು ಚಕ್ರಿನ ಎಷ್ಟು ಪ್ರೀತಿಸ್ತಿದ್ದೆ, ಅವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಕಣೆ. ಆದರೆ ಅವನು ಆ ನಂಬಿಕೆನ ಉಳಿಸ್ಕೊಳ್ಳಿಲ್ಲ. ಅದಕ್ಕೆ ಯಾಕೆ ನೀನು ಸಫರ್ ಆಗ್ತೀಯಾ? ಅಜ್ಜಿ, ನಿಮ್ಗೆ ನನ್ನ ನೋವು ಏನು ಅಂತ ಗೊತ್ತಾಗ್ತಾ ಇಲ್ಲ. ಹಾಗೆ ಚಕ್ರಿ ಎಂತವ್ರು ಅಂತಾನೂ ಅರ್ಥ ಆಗ್ತಿಲ್ಲ. ನೋಡಿ, ಚಕ್ರಿ ತುಂಬಾ ಒಳ್ಳೆಯವರು. ಅವ್ರಿಗೆ ದುಡ್ಡು ಕದಿಯೋ ಬುದ್ಧಿ ಇಲ್ಲ. ಹಣ ನೋಡಿದ್ರೆ ಈ ಹಣನೂ ಬಾಯ್ ಬಿಡುತ್ತಂತೆ. ಅಂಥದ್ರಲ್ಲಿ ದುಡ್ಡು ನೋಡಿ ಚಕ್ರಿ ಬದಲಾಗಿಲ್ಲ ಅಂತ ಹೇಗೆ ಹೇಳ್ತೀಯ ನೀನು? ಹೌದು ಕಡೆ ಜಾಸ್ಮಿನ್, ನೀನು ಚಕ್ರಿನ ಈ ಮನೆ ಕರ್ಕೊಂಬಂದ್ಯಲ್ಲ, ಆಗ ಅವನು ಒಳ್ಳೆಯವನೇ ಆಗಿದ್ದ. ಅದು ನನಗೆ ಚೆನ್ನಾಗಿ ಗೊತ್ತು. ಅವ್ನು ಇಲ್ಲಿಗೆ ಬಂದ್ಮೇಲೆ ದುಡ್ಡು ಅವ್ನ ತಲೆನ ಕೆಡಿಸಿದೆ. ಅದಕ್ಕೆ ದುಡ್ಡು ಕದಿಯ ಯೋಚನೆ ಮಾಡಿ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ ಬಿದ್ದಿದ್ದಾನೆ. ಅವ್ನು ನಿನ್ನ ನಂಬಿಕೆನ ಉಳಿಸ್ಕೊಂಡಿಲ್ಲ ಕಡೆ. ನೀನು ಅವ್ನು ಮರ್ತು ಬಿಡೋದೆ ಒಳ್ಳೇದು. ಚಕ್ರಿನ ಮರೆಯೋದು ಅಷ್ಟೊಂದು ಈಸಿ ಅಲ್ಲ. ಪಾಪ ಚಕ್ರಿ USA ಬಿಟ್ಟು ಬರಲ್ಲ ಅಂತ ಹೇಳ್ತಾ ಇದ್ರು. ಆದ್ರೂ ನಾನು ಅವ್ರನ್ನ ಇಲ್ಲಿ ಕರ್ಕೊಂಡ್ಬಂದು ದೊಡ್ಡ ತಪ್ಪು ಮಾಡಿದೆ. ಈಗ ಅವರು ಪೊಲೀಸ್ ಅವ್ರ ಕೈಲಿ ಸಿಕ್ಕಾಕೊಂಡು ಒದ್ದಾಡೋ ಹಾಗೆ ಮಾಡಿದೆ. ನೋಡು, ನಿನಗೆ ಹಾಗೆ ಅನ್ಸಿದ್ರೆ ಅವ್ನು ಕೆಲಸ ಮಾಡು. ಭೈರವ್ಯಮ್ಮ ಹೇಗೋ ಅವನ್ನ ಬಿಡಿಸ್ತೀನಿ ಅಂತ ಹೇಳಿದಾರಲ್ಲೇ. ನಿನ್ನ ಜೊತೆ ಬಂದ ತಪ್ಪಿಗೆ ಅವನು ಪೊಲೀಸ್ ಕೈ ಸಿಕ್ಕಾಕೊಂಡು ಒದ್ದಾಡೋದು ಬೇಕಾಗಿಲ್ಲ. ಅವನ್ನ ಮರ್ತು ಬಿಡ್ತೀನಿ ಅಂತ ಒಂದೇ ಒಂದು ಮಾತು ಹೇಳು, ಭೈರವ್ಯಮ್ಮ ಅವ್ರನ್ನ ಬಿಡಿಸ್ಕೊಂಡು ಬರ್ತಾರೆ. ಆಗ ಅವನು ಹೋಗಿ ಎಲ್ಲಾದ್ರೂ ಅವ್ನ ಜೀವನನ ಅವ್ನು ಮಾಡ್ಕೊತಾನೆ. ಅಜ್ಜಿ, ಅದು ಹಾಗಲ್ಲ. ನೋಡು, ನೀನು ಹೀಗೆ ಮೀನ ಮೇಷ ಎಣಿಸ್ತಾ ಇದ್ರೆ ಅತ್ತಾಗ ಅವನ ಜೀವನನೂ ಹಾಳು, ಆಯ್ತಾ ನಿನ್ನ ಜೀವನನೂ ಹಾಳು. ಅವ್ನು ಈ ಮನೆಗೆ ಬಂದಾಗಿಂದ ಯಾವ ಕೆಲಸಕ್ಕೂ ಹೋಗ್ತಿಲ್ಲ, ಸುಮ್ಮನೆ ಕಾಲ ಕಳೀತಿದ್ದಾನೆ ಕಡೆ. ನಿನ್ಗಾದ್ರೂ ಗೊತ್ತಾಗ್ಬೇಡ ಅವ್ನು ಯಾಕೆ ಎಲ್ಲೂ ಹೋಗ್ತಿಲ್ಲ, ಯಾವ ಕೆಲಸನೂ ಮಾಡ್ತಿಲ್ಲ ಅಂತ. ಅದನ್ನ ಬಿಟ್ಬಿಟ್ಟು ಅವ್ನು ಏನೇ ಹೇಳಿ ಕೋಲೆ ಬಸ್ಬಿಡ್ತಾರೆ, ತಲೆ ಆಡಾಡ್ಸ್ಕೊಂಡು ಕೂತಿದ್ಯಾ. ಅದಕ್ಕೆ ನೋಡು ನಿನ್ನ ಜೀವನ ಯಾವ ಸ್ಥಿತಿಗೆ ಬಂದು ನಿಂತಿದೆ ಅಂತ. ಅಜ್ಜಿ, ನೀವು ಸುಮ್ಮನೆ ಚಕ್ರಿ ಮೇಲೆ ಹಿಂದೆ ಇರೋದನ್ನೆಲ್ಲ ಹೇಳಿ ನನ್ನ ನಂಬಿಕೆನ ಹಾಳು ಮಾಡಬೇಡಿ. ಅವರು ಅಂತವ್ರಲ್ಲ. ಇನ್ ಕೇಸ್ ಅವ್ರೇನಾದ್ರೂ ದುಡ್ಡಿಗೆ ಆಸೆ ಪಟ್ಟಿದ್ದಿದ್ರೆ ನನಗೋಸ್ಕರ USA ನಲ್ಲಿ ಕೆಲಸ ಬಿಟ್ಟು ಇಲ್ಲಿ ಬರ್ತಾ ಇರಲಿಲ್ಲ. ನೋಡಿ, ನೀವು ನಿಮ್ಮ ಮೂಗಿನ ನೇರಕ್ಕೆ ಮಾತಾಡೋದನ್ನ ಬಿಟ್ಬೇಡಿ. ಅಲ್ಲ ಇವಳ ನನ್ನನ್ನೇ ಮೂಗಿ ನೇರಕ್ಕೆ ಮಾತಾಡ್ಬೇಡ ಅಂತಾಳಲ್ಲ ಇವಳು. ಇರ್ಲಿ ಇರ್ಲಿ, ಇನ್ನು ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗುತ್ತೆ ಚಕ್ರಿ ಎಂಥವನು ಅಂತ. ಆಗ ನೀನಾಗೆ ನೀನು ಅವನನ್ನ ಮನೆ ಬಿಟ್ಟು ಹೋಗು ಅಂತ ಹೇಳ್ತೀಯ. ನೋಡ್ತಾ ಇರು. ನಾನು ಹಾಕಿರೋ ಕಂಡೀಷನ್ಗೆ ಆರ್ತಿ ಹೆದರಿ ಉಪವಾಸ ಕೂತ್ಕೊಂಡು ಸುಸ್ತಾಗಿದ್ದಾಳೆ. ಯಾವ ಟೈಮ್ನಲ್ಲೂ ಏನು ಬೇಕಾದರೂ ಆಗ್ಬೋದು. ಒಬ್ರನ್ನ ಕಂಡ್ರೆ ಇನ್ನೊಬ್ರಿಗಾಗದೇ ಇರೋ ಥರ ಆ ಮನೆಗೆ ಸೇರ್ಕೊಂಡು 1 ವಾರದಲ್ಲೇ ನಾನು ಮಾಡಿದ್ದೀನಿ. ನಾನು ಎಬ್ಬಿಸೋ ಬಿರುಗಾಳಿಗೆ ಎಲ್ಲರೂ ತತ್ತರಿಸ್ತಾ ಇದ್ದಾರೆ. ಗುಡ್, ವೆರಿ ಗುಡ್. ಆದರೆ ಇದು ನಮ್ಮ ಗೆಲುವಲ್ಲ. ನಮ್ಮ ಗೆಲುವಿಗೆ ಇನ್ನೂ ಸಾಕಷ್ಟು ಪರಿಶ್ರಮ ಪಡಬೇಕಾಗಿದೆ. ಆ ಮನೆಯಲ್ಲಿ ಹೊತ್ಕೊಂಡು ಉರಿತಾ ಇರೋ ಬೆಂಕಿಗೆ ನೀನು ಇನ್ನೂ ತುಪ್ಪ ಸುರಿಯೋ ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿ ನಾನು ಮಾಡ್ತೀನಿ. ನನ್ನ ಮಾತಿಗೆ ಆರ್ತಿ ಶಿರಸಾವಹಿಸಿ ಪಾಲನೆ ಮಾಡ್ತಾಳೆ. ನನ್ನ ಮಾತನ್ನ ಇಲ್ಲ ಅಂತ ಹೇಳೋ ಮಾತೇ ಇಲ್ಲ. ಈಗ ನಾನು ಹೇಳೋ ಕೆಲಸ ಕೇಳೋದಲ್ಲ, ಮಾಡೋದು. ಯಾರಿಗೂ ಗೊತ್ತಾಗದೇ ಇರೋ ಹಾಗೆ. ಬಾಗ್ಲು ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಶಾ, ಇದು ರೈಲ್ವೆ ಸ್ಟೇಷನ್ ಅಲ್ಲ, ಪೊಲೀಸ್ ಸ್ಟೇಷನ್. ಸೌಂಡ್ ಕಮ್ಮಿ ಮಾಡು. ಇಲ್ಲಿ ಮಾತಾಡ್ಬೇಕಾಗಿರೋ ನಾನು. ನೀನ್ ಏನಿದ್ರು ನಾನು ಕೇಳೋ ಪ್ರಶ್ನೆಗೆ ಸೌಂಡ್ಲೆಸ್ ಆಗಿ ಆನ್ಸರ್ ಮಾಡಬೇಕು ಅಷ್ಟೇ.
ಹಲೋ, ಏನು ಕೆಂಪೇಗೌಡ ಸುದೀಪ್ ಥರ ಡೈಲಾಗ್ ಹೊಡಿತಾ ಇದ್ದೀರಾ? ನಾನು ಯಾರು ಅಂತ ಗೊತ್ತಿಲ್ಲ ನಿಮಗಿನ್ನ. ಏಯ್ ಸಾಕ್ ಮುಚ್ಚೋ ಬಾಯಿ. ನೀನೊಬ್ಬ ಕಳ್ಳ, ಅದು ಮದುವೆ ಆಗೋ ಹುಡುಗಿ ದುಡ್ಡನ್ನೇ ಕದ್ದಿರೋ ನೀನು. ಇನ್ಸ್ಪೆಕ್ಟರ್, ವಿಷಯ ತಿಳ್ಕೊಳ್ದೆ ಏನೇನೋ ಮಾತಾಡಬೇಡಿ. ನಾನು ಕಳ್ಳ ಅನ್ನೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಏನಿದೆ? ಓಹೋ, ಸಾಹೇಬ್ರು ಮಾಡೋದ್ ಕಳ್ತನ, ಅದಕ್ಕೆ ಪ್ರೂಫ್ ಬೇರೆ ಕೇಳ್ತಾ ಇದಾರೆ. ರೈ ಕರ್ಕೊಂಬನ್ರಿ ಅವನ್ನ. ಇನ್ಸ್ಪೆಕ್ಟರ್, ಇವನೇ ಚಿಕ್ಕಲ ಕಾರಣ. ಅವನೇ ಇಟ್ಕೊಳ್ಳಿ ಅವನ್ನ. ಬಾಯಿ ಮುಚ್ಕೊಂಡು ಸತ್ಯ ಒಪ್ಕೊಂಡ್ರೆ ಸರಿ, ಅದನ್ನ ಬಿಟ್ಟು ನಕ್ರ ಮಾಡಿದ್ರೆ ನರ ಕಟ್ ಮಾಡಾಕ್ಬಿಡ್ತೀನಿ ಹುಷಾರ್. ರೇ ಇನ್ಸ್ಪೆಕ್ಟರ್, ನರ ಕಟ್ ಮಾಡಿಸ್ಕೊಳಕ್ಕೆ ನನ್ನ ಕಾಂಜಿ ಪಿಂಜಿ ಅಲ್ಲ, ಚಕ್ರಿ. ಮೈ ಮುಟ್ಟೋಕ್ಕೂ ಮುಂಚೆ ಹಿಸ್ಟ್ರಿ ತಿಳ್ಕೊಬೇಕು, ಇಲ್ಲಾಂದ್ರೆ ಕೆಲಸ ಕಳ್ಕೊಂಡು ಯಾವ್ದಾದ್ರು ಅಪಾರ್ಟ್ಮೆಂಟ್ ಮುಂದೆ ಸೆಕ್ಯೂರಿಟಿ ಕೆಲಸ ಮಾಡ್ಬೇಕಾಗುತ್ತೆ. ಹುಷಾರು. ಏಯ್ ಸುಮ್ಮನೆ ಇದ್ದಷ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದೀಯಾ? ಕುತ್ಕೋ ಆ ಕಡೆ ಮೂಲಲೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಏಯ್ ಸಂಬಂಧ ಇಲ್ಲ ಅಂದ್ಮೇಲೆ ನಿನ್ ಕಾರ್ನಲ್ಲಿ ದುಡ್ಡು ಹೇಗೋ ಬಂತು? ಇದರಲ್ಲಿ ನಿಮ್ಮ ಕುತಂತ್ರನೂ ಇದೆ ಅಂತ ನಂಗೆ ಚೆನ್ನಾಗಿ ಅರ್ಥ ಆಗ್ತಿದೆ. ಸತ್ಯ ಆಚೆ ಬಂದೇ ಬರುತ್ತೆ, ಆಗ ಇದರಲ್ಲಿ ಇನ್ವಾಲ್ವ್ ಆಗಿರೋ ಎಲ್ಲಾರ್ಗು ಇದೆ. ಏಯ್ ನಿನ್ನಂತವ್ನ 100 ಜನ ನೋಡಿದೀನಿ. ಹೋಗ ಮೂಲೆಯಲ್ಲಿ ಕೂತ್ಕೋ ಹೋಗಲ್ಲ. ಆರ್ಯ, ಆರತಿಯವರು ಉಪವಾಸ ಕೂತಿದ್ದಾರೆ ಕಣೋ. ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ಇದು ಒಂದು ಸಲ ನೀನೇ ಸೋತು ಬಿಡು, ಆ ಆದಿನ ಗೆಲ್ಲಿ, ಅವನೇ ದೊಡ್ಡ ಮನುಷ್ಯ ಆಗಲಿ. ಇದರಿಂದ ನಿನ್ನ ಗೌರವ ಏನು ಕಡಿಮೆ ಆಗಲ್ಲ, ಇನ್ನು ಗೌರವ ಹೆಚ್ಚಾಗುತ್ತೆ. ಅವನ ಮದುವೆ ಆಗಲಿ, ಆಮೇಲೆ ನಾನೇ ನಿಂತು ನಿನ್ನ ಮದುವೆನ ಅವನ ಮದುವೆಗಿಂತ ಗ್ರ್ಯಾಂಡಾಗಿ ಮಾಡಿಕೊಡ್ತೀನಿ. ನಾನೇನು ಗ್ರ್ಯಾಂಡಾಗಿ ಮದುವೆ ಮಾಡಿಕೊಡಿ ಅಂತ ಕೇಳ್ತಿಲ್ಲ ಡ್ಯಾಡ್. ಸಿಂಪಲಾಗೇ ಮಾಡಿಕೊಡಿ, ಪರವಾಗಿಲ್ಲ. ಆದರೆ ನನ್ನ ಮದುವೆನೇ ಫಸ್ಟ್ ಆಗಬೇಕು ಅಷ್ಟೇ. ಪ್ಲೀಸ್, ಇದರಲ್ಲಿ ನೀವು ನನ್ನ ಬಲವಂತ ಮಾಡಿಬಿಡಿ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ಆರತಿಯವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದನ್ನು ನನ್ನಿಂದ ನೋಡೋದಕ್ಕಾಗಲ್ಲ ಕಣೋ. ಈ ಸೆಂಟಿಮೆಂಟ್ಗಳಿಗೆ ಕರಗ್ತೀರಾ ಅಂತ ಗೊತ್ತಿದ್ದೆ. ಆದಿತ್ಯ ಅಮ್ಮನ ಮುಂದೆ ಇಟ್ಕೊಂಡು ಹೀಗೆ ಮಾಡಿ ಅಂತ ಹೇಳ್ಕೊಡ್ತಿರೋದು. ಅಮ್ಮ ಒಂದು ಮಾತನ್ನು ಕೇಳ್ತಿದ್ದಾರೆ, ಕೇಳಿ ನಮಗೆ ಮಾನಸಿಕವಾಗಿ ತೊಂದರೆ ಕೊಡ್ತಿದ್ದಾರೆ. ಇಲ್ಲ ಆರ್ಯ, ಆಂಟಿ ನಿಜವಾಗ್ಲೂ ಊಟ ಬಿಟ್ಟಿದ್ದಾರೆ. ನಂಗೆ ಯಾಕೋ ನಾಟಕ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿಲ್ಲ. ನಿನಗೆ ಗೊತ್ತಿಲ್ಲ ಸ್ವಾತಿ, ಆದಿತ್ಯ ಈ ಹಿಂದೆ ಅಮ್ಮನ ಮುಂದೆ ಇಟ್ಕೊಂಡು ಎಷ್ಟೋ ನಾಟಕಗಳನ್ನ ಮಾಡಿದ್ದಾನೆ. ಈಗ ಮಾಡ್ತಿರೋದು ಅದೇನೆ. ಒಂದು ವೇಳೆ ನೀವು ಹೇಳ್ದಂಗೆ ಅಮ್ಮ ಸ್ವಂತ ಮನಸ್ಸಿಂದ ಉಪವಾಸ ಮಾಡ್ತಿದ್ದಾರೆ ಅಂದರೆ ಆ ವಿಷಯ ಆದಿತ್ಯಂಗೆ ಗೊತ್ತಾಗಿ ಎದ್ದೋ ಬಿದ್ದೋ ಓಡ್ ಬರಬೇಕಿತ್ತು. ಅವನು ಕೂಲಾಗಿದ್ದಾನೆ ಅಂದರೆ ಇದೆಲ್ಲ ಪ್ರೀ ಪ್ಲ್ಯಾನ್ಡ್ ಅನ್ಸುತ್ತೆ. ಆರ್ಯ, ದಯವಿಟ್ಟು ಅರ್ಥ ಮಾಡ್ಕೋ. ನಿನ್ನ ಕೈ ಮುಗಿದು ಬೇಡ್ಕೋತೀನಿ, ನೀನು ಹಠ ಬಿಡು, ಹಠ ಮಾಡಬೇಡ. ನಿಮ್ಮಿಬ್ಬರಲ್ಲಿ ಒಬ್ಬರು ಸೋಲೋ ತನಕ ಅವ್ರ ಹಠ ಬಿಡಲ್ಲ. ಆದಿ ನನ್ನ ಮಾತು ಕೇಳಲ್ಲ. ನೀನು ಕೇಳ್ತೀಯ ಅಂತ ಹೇಳ್ತಾ ಇದ್ದೀನಿ, ನೀನೇ ಸೋತ್ಬಿಡು. ಇಲ್ಲ, ನಾನು ಈ ವಿಷಯದಲ್ಲಿ ಸೋಲಲ್ಲ. ಅವ್ನಿಗೆ ಹೇಗಿದ್ರು ಅಮ್ಮನಲ್ಲಿ ಪ್ರೀತಿ ಜಾಸ್ತಿ ತಾನೆ, ಅವನು ಸೋಲ್ಲಿ. ಬೇಡ ಆರ್ಯ, ಆಮೇಲೆ ಆಂಟಿಗೇನಾದರೂ ಆಯಿತು ಅಂದರೆ ಎಲ್ಲ ನಿಮ್ಮ ತಲೆ ಮೇಲೆ ಕಟ್ತಾರೆ. ನಿಮ್ಮ ಹಠದಿಂದನೇ ಹೀಗಾಯ್ತು ಅಂತ. ಆ ಅಪವಾದ ನಿಮ್ಮ ಮೇಲೆ ಬೇಡ, ನಾವೇ ಸೋತ್ ಬಿಡೋಣ. ಹೌದು ಕಣೋ, ಮೊದಲು ಅವನ ಮದುವೆನೇ ಆಗಲಿ. ಡ್ಯಾಡ್, ನೀವು ಅಮ್ಮನ ಮೇಲೆ ಅಪಾರವಾದ ಪ್ರೀತಿ ಇಟ್ಟಿದ್ದೀರಾ ಅಂತ ಗೊತ್ತು. ಅದೇ ನಿಮ್ಮ ವೀಕ್ನೆಸ್ ಕೂಡ. ನೀವು ಅಮ್ಮನ ಮೇಲೆ ಇಟ್ಟಿರೋ ಪ್ರೀತಿಗೆ ನನ್ನ ಕೈ ಮುಗ್ದು ನನ್ನ ಮುಜುಗರಕ್ಕೆ ಉಂಟು ಮಾಡಬೇಡಿ. ನೀವು ನನ್ನ ವೀಕ್ನೆಸ್ ಅಂತ ಗೊತ್ತಿದ್ದು ನನ್ನ ಮನಸ್ಸಿಗೆ ಕೈ ಹಾಕಿ ನನ್ನ ಮನಸ್ಸನ್ನ ಕಲ್ಕೋದಕ್ಕೆ ಪ್ರಯತ್ನ ಪಡಬೇಡಿ ಪ್ಲೀಸ್.
ಇನ್ಸ್ಪೆಕ್ಟರ್ ನೀವೇನಿಲ್ಲಿ? ಹೌದು ಮೇಡಮ್, ಚಕ್ರಿಯನ್ನು ಒಬ್ಬ ಕಳ್ಳನ ಅರೆಸ್ಟ್ ಮಾಡಿದ್ದೀನಿ. ಅವನು ಈ ಮನೇಲಿ ಇದ್ದಿದ್ದು ಅಂತ ಗೊತ್ತಾಯ್ತು, ಹಾಗೆ ಈ ಮನೆಗೆ ಅಳಿಯಾಗವನು ಅಂತಲೂ ಗೊತ್ತಾಯ್ತು. ಹಾಗಂತ ಜಾಸ್ಮಿನ್ ಅವರು ಸ್ಟೇಷನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಆ ಚಕ್ರಿ ಇಲ್ಲಿದ್ದ, ನನ್ನ ಮೊಮ್ಮಗಳನ್ನ ಮದುವೆ ಆಗಬೇಕು ಅಂತನೂ ಇದ್ದ, ಏನೋ ಕಳ್ತನ ಮಾಡಿದ್ದ, ಅದಕ್ಕೆ ಜೈಲ್ ಸೇರಿದ್ದಾನೆ. ನಾನು ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ. ಅವನೇನಾದರೂ ಬಾಯ್ ಬಿಟ್ನಾ? ಇಲ್ಲ ಮೇಡಮ್, ಅವ್ನಿಗೆ ಎಷ್ಟೇ ಹೊಡೆದ್ರು ನಾನೇನೂ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಾ ಇದ್ದಾನೆ. ಅದಕ್ಕೆ ಅವ್ನ ರೂಮ್ನ ಚೆಕ್ ಮಾಡೋಣ ಅಂತ ಬಂದಿದ್ದೀನಿ. ಏನು, ಅವನ ರೂಮ್ನ ಚೆಕ್ ಮಾಡೋಣ ಅಂತ ಬಂದಿದ್ದೀರಾ? ವೈ ಚೆಕಿಂಗ್? ಯಾಕಂದರೆ ಅವನ ಕಾರ್ನಲ್ಲಿ ಕದ್ದಿದ್ದ ಹಣ ಸಿಕ್ಕಿದೆ. ಬೇರೆ ಬೇರೆ ಕಡೆ ಎಲ್ಲೆಲ್ಲಿ ಈ ಥರ ಕೆಲಸ ಮಾಡಿದಾನೆ ಅಂತ ಕ್ಲೂ ಸಿಗ್ಬೋದಾ ಅಂತ ಬಂದಿದ್ದೀನಿ. ಇನ್ಸ್ಪೆಕ್ಟರ್, ಏನ್ ಹೇಳ್ತಾ ಇದ್ರಾ ನೀವು? ಚಕ್ರೆ ಅಂತವ್ರಲ್ಲ ಅಂತ ಅಷ್ಟು ಹೇಳಿದ ಮೇಲೂ ಅವರೇ ತಪ್ಪು ಮಾಡಿರೋ ರೀತಿ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ನಾನು ಚಕ್ರಿ ರೂಮ್ನ ಚೆಕ್ ಮಾಡೋದಕ್ಕೆ ನಿಮ್ಗೆ ಅವಕಾಶ ಮಾಡಿಕೊಡಲ್ಲ ಅಷ್ಟೇ. ನೀವು ಹಾಗೆ ಮಾಡೋದು ತಪ್ಪಾಗುತ್ತೆ ಜಾಸ್ಮಿನ್ ಅವರೇ. ಚಕ್ರಿನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೀನಿ. ಅವ್ನು ಕಳ್ತನ ಮಾಡಿದಾನೆ ಅಂತ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದೀರ. ನಾನೀಗ ಅವನ ಮೇಲೆ FIR ಹಾಕ್ಬೋದು, ಆದ್ರೆ ಹಾಕಿಲ್ಲ. ಕಾರಣ ಅವನು ಈ ಮನೆ ಅಳಿಯಾಗವನು ಅಂತ. ನೀವು ಕೊಟ್ಟು ಕಂಪ್ಲೇಂಟ್ ಆದಾದ್ಮೇಲೆ ನಾನು FIR ಬುಕ್ ಮಾಡಿದ್ರೆ ನೀವು ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ. ಆಗ ಮಾಧ್ಯಮದವರು ನಿಮ್ಮಿಂದೆ ಮುಗಿಬೀಳ್ತಾರೆ, ನಿಮ್ಮ ಲವರ್ ಮೇಲೆ ನೀವು ಯಾಕೆ ಕಂಪ್ಲೇಂಟ್ ಕೊಟ್ರಿ ಅಂತ. ಆಗ ನೀವೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ಚಕ್ರಿನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಸಾಕ್ಷಿ ಸಮೇತ ನಾನು ಪ್ರೂವ್ ಮಾಡಿರ್ತೇನೆ. ಮತ್ತೆ ಮರ್ಯಾದೆ ಹೋಗೋದು ನಿಮ್ಮದು. ನಮ್ಮ ಕೈಲಿ ಸಿಗಾಕೊಂಡಿರೋ ರೌಡಿ ಸಹ ಕೋರ್ಟ್ನಲ್ಲಿ ಹೇಳಿಕೆ ಕೊಡೋದಕ್ಕೆ ತಯಾರಾಗಿದೆ. ಆಗ ಕನಿಷ್ಠ ಅಂದ್ರೆ ಅವ್ನಿಗೆ 2-3 ವರ್ಷ ಶಿಕ್ಷೆ ಆಗೋದು ಗ್ಯಾರಂಟಿ. ಮತ್ತೆ ನೀವೆಲ್ಲರೂ ಕೋರ್ಟಿಗೆ ಬಂದು ಸಾಕ್ಷಿ ಹೇಳ್ಬೇಕಾಗತ್ತೆ. ಓ, ನಾನು ಗ್ಯಾರಂಟಿ ಬಂದು ಸಾಕ್ಷಿ ಹೇಳ್ತೀನಿ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಕಣೆ, ನೀನು ಅವನ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಟಿದೆ. ನೀನು ನಂಬಿಕೆಗೆ ಮೋಸ ಮಾಡ್ಬಿಟ್ಟ. ಅವನ್ನ ಸುಮ್ಮನೆ ಬಿಡ್ಬೇಕಾ? ನಾನು ಅವನ್ನ ಸುಮ್ಮನೆ ಬಿಡೋದಿಲ್ಲ. ನಾನು ಅವನ ವಿರುದ್ಧ ಸಾಕ್ಷಿ ಹೇಳೇ ಹೇಳ್ತೀನಿ. ಅಲ್ಲ ಕಣೆ ಜಾಸ್ಮಿನ್, ನಿನ್ನಂತ ಒಳ್ಳೆ ಮನ್ಸಿರೋರ್ಗೆ ಅದು ಹೇಗೆ ತಾನೇ ದ್ರೋಹ ಮಾಡೋದಕ್ಕೆ ಅವನಿಗೆ ಮನಸ್ಸು ಬಂತು? ಅಜ್ಜಿ, ಅದು ಹಾಗಲ್ಲ ಅಜ್ಜಿ, ನನ್ನ ಮಾತನ್ನು ಕೇಳಿ. ನಿನ್ನ ಮಾತು ನಾನು ಕೇಳಲ್ಲ ಕಣೆ. ನನಗೆಲ್ಲ ಗೊತ್ತಿದೆ. ಏನು ಗೊತ್ತಿಲ್ಲ, ನಮ್ಮ ಹುಡುಗಿಗೆ ಮೋಸ ಮಾಡಿ ಮದುವೆ ಮಾಡ್ಕೊತೀನಿ ಅಂತ ಮನೆಗೆ ಸೇರ್ಕೊಂಡು ಈ ಕಡೆ ಮದುವೆನೂ ಮಾಡ್ಕೊಳ್ದೆ ಮನೇಲಿ ದುಡ್ಡನ್ನೆಲ್ಲ ದೋಚ್ಕೊಂಡು ಹೋಗಿ ಪ್ರಯತ್ನ ಪಟ್ಟ. ಅಷ್ಟೇ ಅಲ್ಲ, ನಮ್ಗೆ ಯಾರಿಗೂ ಗೊತ್ತಿಲ್ಲದೆ ಜಾಯಿಂಟ್ ಅಕೌಂಟ್ ಓಪನ್ ಮಾಡಿ ಜಾಸ್ಮಿನ್ ಹೆಸರಲ್ಲಿರೋ 5 ಕೋಟಿ ರೂಪಾಯಿನೂ ಹೊಡ್ಕೊಡೋ ಪ್ಲಾನ್ ಮಾಡ್ದಂತ ಇದ್ದಿದ್ದಂಗೆ ಹೇಳ್ತೀನಿ. ಅಜ್ಜಿ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಅಕೌಂಟಿಂದ ಚಕ್ರಿ 5 ಕೋಟಿ ತಗೊಂಡಿದ್ದಾರಾ? ಅಲ್ಲ ಅಜ್ಜಿ, ನನ್ನ ಅಕೌಂಟಲ್ಲಿ ಅಷ್ಟೊಂದು ದುಡ್ಡು ಇರಲಿಲ್ಲ. ಇತ್ತು ಕಣೆ, ಆದರೆ ನೀನು ಅಕೌಂಟಲ್ಲಿ ದುಡ್ಡಿತ್ತು ಅಂತ ನಿನಗೆ ಗೊತ್ತಿರಲಿಲ್ಲ ಅಷ್ಟೇ. ನಮ್ಮ ಶಶು ನಿನ್ನ ಮದುವೆಗೆ ಅಂತ ನಿನ್ನ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡಿ 5 ಕೋಟಿ ರೂಪಾಯಿ ಇಟ್ಟಿದ್ದ. ಆ ಕಳ್ತನ ಮಗ ಚಕ್ರಿಗೆ ಅದು ಹೆಂಗೆ ಗೊತ್ತಾಯ್ತು ಏನೋ? ನಿನಗೆ ಗೊತ್ತಿಲ್ಲದೆ ನಿನ್ನ ಕೈ ಸೈನ್ ಮಾಡಿಸ್ಕೊಂಡು ಆ ದುಡ್ಡನ್ನೆಲ್ಲ ಡಪ್ಪಾಯಿಸಿದ್ದಾರೆ. ಅಂಥ ನಂಬಿಕೆ ದ್ರೋಹಿನ ಇನ್ನೂ ನೀನು ನಂಬ್ತೀನಿ ಅಂತ ಹೇಳ್ತಿದ್ಯಲ್ಲೇ ಅಜ್ಜಿ. ಮತ್ತೆ ನಂಗೆ ಮುಂಚೆನೇ ಇದನ್ನೆಲ್ಲ ಯಾಕೆ ಹೇಳಿಲ್ಲ ನೀವು? ಯಾಕೆಂದ್ರೆ ನೀನು ಚಕ್ರಿ ಮೇಲೆ ಪ್ರಾಣನೇ ಇಟ್ಕೊಂಡಿದ್ಯಾ. ಈ ವಿಷಯ ಏನಾದರೂ ನೀನು ಗೊತ್ತಾಗ್ಬಿಟ್ರೆ ನಿನ್ನ ಮನಸ್ಸು ನೋಯಿಸ್ಕೊಂಡ್ಯಾ. ಅದಕ್ಕೆ ಈ ವಿಷಯನ ನೀನು ಗೊತ್ತಾಗಬಾರ್ದು ಅಂತ ನಿಮ್ಮಪ್ಪ ನನಗೆ ಹೇಳ್ಬೇಡ ಅಂತ ಹೇಳಿದ. ಈಗ ನೋಡು, ನಿನಗೆ ನಿಮ್ಮಪ್ಪನಿಗೆ ಮಾಡಿದ ಮೋಸಕ್ಕೆ ಅವನು ಸರಿಯಾದ ಶಿಕ್ಷೆ ಆಗ್ತಿದೆ. ನೋಡಿ ಇನ್ಸ್ಪೆಕ್ಟ್ರೆ, ನಾವೆಲ್ಲರೂ ಬಂದು ಚಕ್ರಿ ವಿರುದ್ಧ ಸಾಕ್ಷಿ ಹೇಳ್ತೀವಿ. ನೀವು ಕೇಸ್ ಹಾಕೋಬೇಡಿ. ಓಕೆ ಮೇಡಮ್, ನೀವು ಒಪ್ಪಿಗೆ ಕೊಟ್ಟ ಮೇಲೆ ಆಯಿತು. ಅವ್ನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಇನ್ಸ್ಪೆಕ್ಟರ್, ಪ್ಲೀಸ್ ಇನ್ಸ್ಪೆಕ್ಟರ್, ದಯವಿಟ್ಟು ಅವ್ರ ಮೇಲೆ FIR ರಿಜಿಸ್ಟರ್ ಮಾಡಬೇಡಿ. ಅವ್ರನ್ನ ಬಿಟ್ಬೇಡಿ. ಅಜ್ಜಿ, ಅಜ್ಜಿ ನೀವಾದರೂ ಹೇಳಿ ಅಜ್ಜಿ, ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅಂತ. ಪ್ಲೀಸ್ ಅವ್ರನ್ನ ಬಿಟ್ಬೇಡಿ ಅಂತ ಹೇಳಿ. ಜಾಸ್ಮಿನ್, ನೀನು ನನ್ನ ಕಂಡೀಷನ್ಗೆ ಒಪ್ಕೊಳ್ಳೋದಾದ್ರೆ ನೀನು ಛತ್ರಿನ ನಾನು ಬಿಡಿಸ್ತೀನಿ. ಆದರೆ ಒಂದು ಮಾತು, ಅವನ್ನ ನಾನು ಬಿಡಿಸಿದ್ರು ಇವತ್ತಿಗೆ ಅವನ ನಂಟು ಗಂಟು ಎಲ್ಲ ಮುಗ್ದೋಯ್ತು.
ಅವನ್ನ ಮದುವೆ ಆಗೋಗಿಲ್ಲ. ಅಜ್ಜಿ ಅದು ಹಾಗಲ್ಲ. ಶೋ, ನಾನು ಹೇಳಿದ ಮೇಲೆ ಮುಗ್ದೋಯ್ತು. ಅವನ ಮನೆಗೆ ಬರ್ತಾ ಇದ್ದಾಗೆ ಅವನ ಬ್ಯಾಗ್ನ ಅವನ ಮುಖದ ಮೇಲೆ ಬಿಸಾಕಿ ಮನೆಯಿಂದ ಹೊರಟೋಗು ಅಂತ ಹೇಳ್ತಾ ಇರಬೇಕು. ಸರಿ ಅಜ್ಜಿ. ಇನ್ಸ್ಪೆಕ್ಟರ್, ಆ ಛತ್ರಿನ ಬಿಟ್ಬಿಡಿ. ಅವನ ಕೈಲಿ ಒಂದು ಪತ್ರ ಬರ್ಸ್ಕೊಳ್ಳಿ. ಎಲ್ಲ ನಾನು ಹೇಳ್ದಂಗೆ ಆಗಬೇಕು. ಮುಂದೆ ಅದಕ್ಕೇನು ಬೇಕೋ ಆ ವ್ಯವಸ್ಥೆ ನಾನು ಮಾಡ್ತೀನಿ. ಸರಿ ಮೇಡಮ್, ಆಯಿತು. ಮಿಸ್ ಜಾಸ್ಮಿನ್ ಅವರ, ನಾನು ಈ ಕೇಸ್ನ ವಾಪಸ್ ತೊಗೊಂಡಿದ್ದೀನಿ ಅಂತ ಈ ಡಾಕ್ಯುಮೆಂಟಿಗೆ ಸೈನ್ ಮಾಡಿಕೊಡಿ. ತೊಳಿ. ನೀನು ಮದುವೆ ಆಗೋ ಹುಡುಗಿ ಕೊಟ್ಟು ಕಂಪ್ಲೇಂಟ್ ನಾವು ವಾಪಸ್ ತೊಗೊಂಡಿದ್ದಾಳೆ. ಅವಳು ನಿನ್ನ ಮೇಲಿಟ್ಟಿರೋ ನಂಬಿಕೆನ ಉಳಿಸ್ಕೊಂಡು ಇನ್ಮೇಲೆ ನಿಯತ್ತಾಗಿರೋ. ಇಲ್ಲೊಂದು ಸೈನ್ ಹಾಕು. ಇನ್ಸ್ಪೆಕ್ಟರ್, ನನ್ನ ಹತ್ರನೇ ಆಟ ಕಟ್ತೀರಾ? ಅಸಲಿಗೆ ನೀವು ನನ್ನ ಮೇಲೆ ಕೇಸ್ ಫೈಲ್ ಮಾಡಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ನನ್ನನ್ನು ಸಿಕ್ಕಾಕ್ಸಿ ನನ್ನ ಹುಡುಗಿ ಮುಂದೆ ನನ್ನ ಕಳ್ಳ ಅಂತ ಪ್ರೂವ್ ಮಾಡಿ ಅವಳನ್ನ ನನ್ನಿಂದ ದೂರ ಮಾಡೋದಕ್ಕೆ ನೀವು ಮಾಡಿರೋ ಸಣ್ಣ ನಾಟಕ ಅಂತ ನಂಗೆ ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ? ನನ್ನ ವಿರುದ್ಧ ಮಾಡಿರೋ ಕುತಂತ್ರದಲ್ಲಿ ನೀವು ಕೈ ಜೋಡಿಸಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸಿಗ್ತೀರಾ? ನೀವು ಮತ್ತೆ ಸಿಗ್ತೀರಾ? ನಾನು ಯಾರು ಅಂತ ಆವಾಗ ಗೊತ್ತಾಗುತ್ತೆ ನಿಮಗೆ. ಹೇಯ್, ನನ್ನ ಸ್ಟೇಷನಲ್ಲಿ ನನ್ನ ಮುಂದೆನೇ ನಿಂತ್ಕೊಂಡು ನನಗೆ ಆವಾಜ್ ಆಗ್ತೀಯಾ? ನನ್ನನ್ನು ಅರೆಸ್ಟ್ ಮಾಡಿದ ಮಾತ್ರಕ್ಕೆ ಪಂಟ್ರು ಅಂದ್ಕೋಬೇಡ. ನಾನು ಯಾರು ಅಂತ ನಿನಗೆ ಗೊತ್ತಾದರೆ ಹೊಡಿಯೋಕೆತ್ತಿದ್ಯಲ್ಲ ಈ ಕೈ, ಹುಷಾರಾಗಿ ನೋಡ್ಕೋ ಈ ಕೈನ. ಮತ್ತೆ ಸಿಗ್ತೀನಿ. ನಿಂತ್ಕೋ. ಇನ್ಮೇಲೆ ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಮನೆಯಲ್ಲಿ ಜಾಗ ಇಲ್ಲ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ಅಷ್ಟಕ್ಕೂ ಮನೆ ಬಿಟ್ಟು ಹೋಗುವಂಥ ತಪ್ಪು ನಾನೇನು ಮಾಡಿಲ್ಲ. ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದ್ರೆ ಜಗತ್ತಿಗೆ ಗೊತ್ತಾಗಲ್ಲ ಅನ್ಕೊಳತ್ತಂತೆ. ಈಗ ನೀನು ಎಲ್ಲಿಂದ ಬರ್ತಿದ್ಯಾ ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಸ್ಟೇಷನಿಂದ ತಾನೇ? ವಾಟ್ ಆರ್ ಯು ಟಾಕಿಂಗ್ ಶಕ್ಕು? ಏನು ಮಾತಾಡ್ತಾ ಇದ್ಯಾ? ಅವನಿಗಾಗೋ ಶಿಕ್ಷೆಯಿಂದ ಪಾರು ಮಾಡಿದ್ದು ನಾವು ಕೊಟ್ಟ ಬೆಕ್ಕಿಂಗು ಅಂದರೆ ಭಿಕ್ಷೆ. ಈ ಛತ್ರಿ ಈಗ ಬಿಕಾರಿ, ಫುಟ್ಪಾತ್. ಈ ಛತ್ರಿ ನಿನ್ನ ಪೊಲೀಸ್ ಸ್ಟೇಷನಿಂದ ಬಿಡಿಸಿದ್ದು ನಿನ್ನ ಮೇಲಿರೋ ಲವ್ವಿಂದ ನೀನು ನನ್ನ ಮೊಮ್ಮಗಳನ್ನ ಮದುವೆ ಆಗ್ತೀಯಾ ಅಂತ ಅಲ್ಲ, ಯು ಬಿಗ್ ಮೋಸಗಾರ ಅಂತ. ಏಯ್, ಯಾಕೋ ಹಾಗೆ ನಗ್ತಿದ್ಯಾ? ನಿನ್ಗೇನು ಹುಚ್ಚಿಡ್ತಿದ್ಯಾ? ಈ ಸರಿ ನೀನು ಏನೇ ಆಟ ಆಡಿದ್ರು ಈ ಮನೆಯಲ್ಲಿ ಇರೋಕ್ಕಾಗಲ್ಲ. ನನಗೆ ಚೆನ್ನಾಗಿ ಗೊತ್ತಿದೆ.
ನನ್ನನ್ನು ಈ ಮನೆಯಿಂದ ಹೊರ್ಗೆ ಹಾಕೋದಕ್ಕೆ ನೀವುಗಳು ಸೇರ್ಕೊಂಡು ಮಾಡಿರೋ ಪ್ಲ್ಯಾನ್ ಇದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಜಾಸ್ಮಿನ್ ಎದುರಿಗೆ ನನ್ನ ಸಿಕ್ಕಾಕ್ಸಿದ ಮಾತ್ರಕ್ಕೆ ನೀವು ಗೆದ್ರಿ ಅಂತ ಖುಷಿ ಪಡ್ತಿದ್ರೆ ನಿಮ್ಮಂಥ ಮೂರ್ಖರು ಇನ್ಯಾರೂ ಇಲ್ಲ. ಏಯ್, ಏನೋ ತಿಳ್ಕೊಂಡಿದ್ಯಾ ನೀನು? ಭೈರವ್ಯ ಮುನೆ ಶಶಾಂಕ್ ಅನ್ಕೊಂಡಿದ್ಯಾ? ಮಗಳ ಸೆಂಟಿಮೆಂಟ್ ಮುಂದೆ ಇಟ್ಕೊಂಡು ಆಟ ಆಡೋದಕ್ಕೆ. ಇನ್ನು ಮುಂದೆ ನಿಂದು ಏನು ನಡೆಯಲ್ಲಮ್ಮ, ಇಲ್ಲಿ ನಿನ್ನ ಕತೆ ಮುಗೀತು. ಇನ್ನೂ ಮುಗುದಿಲ್ಲ ಶಕುಂತಲಾ ಅವರೇ, ಈಗ ಆರಂಭ ಆಗಿದೆ. ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಕಾದು ನೋಡಿ. ಜೆಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅಂತಾರಲ್ಲ, ಹಾಗಿದೆ ನಿನ್ನ ಮಾತಿನ ಅರ್ಥ. ಏ ಶಕ್ಕು, ಇವನ ಹತ್ರ ಏನೇ ಡಿಸ್ಕಸ್ ಮಾಡ್ತಿದ್ಯಾ? ಕಾಲ್ ಜಾಸ್ಮಿನ್. ಜಾಸ್ಮಿನ್, ಜಾಸ್ಮಿನ್